ಯಾಕೆ ಆರೋಗ್ಯ ಕ್ಷೇತ್ರ ಇರಬೇಕು ಅಂತ ನೀವು ಬಯಸ್ತೀರಿ? ಒಂದು ಸರ್ಕಾರಿ ಆಸ್ಪತ್ರೆ ಯಾವ ಹಂತದಲ್ಲಿ ಹೇಗೆ ನಡೀತದೆ ಗೊತ್ತಾಗಬೇಕಾದ್ರೆ ಅದು ಮಧ್ಯರಾತ್ರಿ ಹೋದ್ರೆ ಮಾತ್ರ ಸ್ಪಷ್ಟವಾದ ಚಿತ್ರಣ ಗೊತ್ತಾಗ್ತದೆ. ಯಾಕಂದ್ರೆ ಎಲ್ಲ ನಿಗದಿತ ಡಾಕ್ಟರ್ ಎಲ್ಲ ರಾತ್ರಿ ಬರ್ತಾರಾ ಇಲ್ವಾ, ಸಿಬ್ಬಂದಿವರೆಗೂ ಇರ್ತಾರಾ ಇಲ್ವಾ, ರಾತ್ರಿ ಯಾರು ಬಂದರೆ ಅಲ್ಲಿ ಬೇಕಾದಂಥ ಗಾರ್ಡ್ಗಳು ಅಥವಾ ಅಲ್ಲಿಗೆ ರಿಸೆಪ್ಷನ್ ಮಾತಾಡಲಿಕ್ಕೆ ಜನ ಇದ್ದಾರಾ ಇಲ್ವಾ, ಅಥವಾ ಏನು ಟ್ರೀಟ್ಮೆಂಟ್ ಉಂಟಾ ಒಂದದು. ಎರಡನೇದು, ರಾತ್ರಿ ಹೊತ್ತು ನಮ್ಮ ಡಾಕ್ಟರ್ಗಳಿಗೆ ನರ್ಸಸ್ಗಳಿಗೆ ನಿರ್ಭಯವಾಗಿ ಅಲ್ಲಿ ತಮ್ಮ ಚಿಕಿತ್ಸೆ ಕೊಡಲಿರುವಂತಹ ಒಂದು ವ್ಯವಸ್ಥೆ ಇದೆಯಾ, ಊರವ್ರು ಸಹಕಾರ ಮಾಡ್ತಾ ಇದ್ದಾರ, ಸ್ವಚ್ಛತೆ ಹೇಗಿರ್ತದೆ ಅಂತ ಹೇಳಿ ಎಲ್ಲ ಕೂಡ ಗೊತ್ತಾಗಬೇಕಾದ್ರೆ ತಡರಾತ್ರಿ ಹೋದ್ರೆ ಮಾತ್ರ ಸ್ಪಷ್ಟ ಚಿತ್ರವನ್ನು ಪತ್ತೆ ಸಿಗ್ತದೆ. ಮೊನ್ನೆ ಹೋಗಿದ್ದೇನೆ, ಕೆಲವೊಂದು ವಿಚಾರ ಇತ್ತು, ಕೆಲವು ಸೇವೆ ಮಾಡಿದ್ದೆಲ್ಲ ಕ್ರೋಢೀಕರಿಸಿಕೊಂಡು ಈಗ ಒಂದು ಹಂತದ ಮೀಟಿಂಗ್ ಬೆಂಗಳೂರು ಮಾಡಿದ್ದೇನೆ. ಈಗ ನಾಳೆ ಬಹುಶಃ ಜಿಲ್ಲೆಯಲ್ಲಿ ಎಲ್ಲ ವೈದ್ಯರು ನಾನು ಮೀಟಿಂಗ್ ಕರೆಸಿ ತಳಮಟ್ಟದ ಸಮಸ್ಯೆ ವಿವಿಧ ಯೋಜನೆ ಏನಿದೆ ನೋಡಿಕೊಂಡು ಮುಂದೆ ಬ್ಯಾಂಕ್ ಕೂತು ಚರ್ಚಿಸಿ ಯಾವುದು ಸರಿ ಇಲ್ಲ ಅದನ್ನು ಸರಿಪಡಿಸುವಂತ ವ್ಯವಸ್ಥೆ ಮಾಡ್ತೇನೆ. ಡ್ಯೂಟಿ ಕರೆಕ್ಷನ್ ನಾನು ಇಲ್ಲ ಅಂತ ಹೇಳುದಿಲ್ಲ, ಬಟ್ ಮ್ಯಾನ್ ಪವರ್ ಸಂಬಂಧಪಟ್ಟ ಹಾಗೆ ನಾವು ಎಷ್ಟೇ 1.5 ಲಕ್ಷ ದುಡ್ಡು ಕೊಡ್ತವರು ಕೂಡ ವೈದ್ಯರು ನಮಗೆ ಬರ್ತಾ ಇಲ್ಲ. ವೈದ್ಯರು ಬೌದ್ಧಿಲ್ಲ ಅಂತ ಹೇಳಿದ್ರೆ ಅವನ ಕೃತಿಗೆ ಕೈಯನ್ನು ಬಂದು ಕಲಿಸಲಿ ಕೂತ್ಕೊಂಡು ನಾನು ಹೇಳಿಕ್ಕೆ ಆಗ್ತದ? ಇದರಲ್ಲಿ ಅವ್ರು ಬರೋದಿದ್ರೆ ನಾವು ಯಾರು ಬರ್ತಾರೆ ಅವ್ರು ಬಾರಿಸಿ ಅಲ್ಲಿ ಬೇಕಾದಷ್ಟು ಅವರು ಸ್ಯಾಲರಿ ಕೊಡ್ತಾರೆ. ಅದಕ್ಕೆ ಅವರು ಪಾರ್ಟ್ ಟೈಮ್ ಅಲ್ಲಿ ಬಂದು ಇಲ್ಲಿ ಕೆಲಸ ಮಾಡಿದ್ರೆ ನಮಗೇನು ಪ್ರಾಬ್ಲಮ್? ನಾವು ಜನರಿಗೆ ಸೇವೆ ಸಿಕ್ಕಿದ್ರೆ ಆಯ್ತಲ್ವಾ. ನನಗೆ ಇಲ್ಲಿ ಗೌರ್ಮೆಂಟ್ ಪ್ರೈವೇಟ್ ಅಂತ ಮುಖ್ಯ ಅಲ್ಲ, ನನಗೆ ಜನಸಾಮಾನ್ಯರಿಗೆ ಉಚಿತವಾದ ಚಿಕಿತ್ಸೆ ಸಿಗಬೇಕು, ನಮಗೆ ಜನರು ಮುಖ್ಯ ಇಲ್ಲಿ. ಆದ ಕಾರಣ ಇದು ಸಣ್ಣ ಸಣ್ಣ ರಾಷ್ಟ್ರಗಳಲ್ಲಿ 6 ಲಕ್ಷ 10 ಲಕ್ಷ ಜನಸಂಖ್ಯೆ ರಾಷ್ಟ್ರಗಳಿದೆ, ಅಲ್ಲಿ ಇನ್ಶೂರೆನ್ಸ್ ಅಕೌಂಟಲ್ಲಿ ನಾರ್ಮಲ್ ಫ್ರೀ ಕೊಡ್ತಾರೆ. ಅದೇ ಇಲ್ಲಿ 100 ಕೋಟಿದ ಕಡೆಯಲ್ಲಿ ಕೊಡಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಹೆಲ್ತ್, ಹೌಸಿಂಗ್ ಮತ್ತು ಎಜುಕೇಷನ್ ಗೌರ್ಮೆಂಟು ಇದೆ, ಪ್ರೈವೇಟು ಇದೆ. ಕೆಲವು ದೇಶದಲ್ಲಿ ಗೌರ್ಮೆಂಟ್ ಮಾತ್ರ ಇದೆ, ಅದು ನಮ್ಮ ದೇಶದಲ್ಲಿ ಕೊಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿಕೊಂಡೆ ಇವತ್ತು 2 ಸೆಕ್ಟರ್ ಹೀಗಲ್ಲ, ಅದು ಹಿಂದಿನ ಕಾಲದಲ್ಲಿ ಕೂಡ ಬಂದಂಥ ಒಂದು ಪಾಲಿಸಿ ಆಯ್ತು, ಪ್ರೈವೇಟ್ ಹೌಸಿಂಗ್, ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಕ್ಟರ್ನಲ್ಲಿ.